ಪ್ರೀತಿಯ ವಿದ್ಯಾರ್ಥಿಗಳೇ, ವಿಜ್ಞಾನ ಪರೀಕ್ಷೆಯ 3ನೇ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಜೀವಶಾಸ್ತ್ರದಿಂದ ಯಾವ ರೀತಿ ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತೀನಿ. ನಾ ಹೇಳುವ ಈ ಪಾಯಿಂಟ್ಸ್ಗಳನ್ನು ಕೇಳ್ತಾ ಹೋದರೆ ನೀವು ನೋಡಿ ಪಾಯಿಂಟ್ಸ್ ಮಾಡಿಕೊಡ್ರಿ. ಇವುಗಳನ್ನೇ ಪುನರಾವರ್ತನೆ ಮಾಡಿ ನೀವು ಅಂಕಗಳನ್ನು ಗಳಿಸಬಹುದು. ಮೊದಲನೇದಾಗಿ ಜೀವಕ್ರಿಯೆಗಳು ಪಾಠದಿಂದ ಯಾವ ಪ್ರಶ್ನೆಗಳು ಬರ್ಬೋದು? ಜೀರ್ಣ ಪೋಷಣೆಯ ಬಗ್ಗೆ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಬರ್ಬೋದು. ಸಸ್ಯಗಳಲ್ಲಿ ಪೋಷಣೆ ಯಾವ ರೀತಿ ಆಗ್ತದೆ? ದ್ಯುತಿಸಂಶ್ಲೇಷಣಾ ಕ್ರಿಯೆಯಿಂದ ಸಸ್ಯಗಳಲ್ಲಿ ಪೋಷಣೆ ಆಗ್ತದೆ. ಇಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಕುರಿತು ಪ್ರಶ್ನೆಗಳು ಇರ್ಬೋದು, ಮಾನವನಲ್ಲಿ ಜೀರ್ಣಕ್ರಿಯೆಯ ಕುರಿತು ಪ್ರಶ್ನೆಗಳು ಇರ್ಬೋದು. ಅದರಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ಉಂಟಾಗುತ್ತದೆ, ಜಠರ ರಸದ ಕಾರ್ಯವೇನು, ಕರುಳಿನ ರಸದ ಕಾರ್ಯವೇನು, ಕರುಳಿನಲ್ಲಿ ಯಾವ ರೀತಿ ಆಹಾರ ಹೀರಿಕೊಳ್ಳಲ್ಪಡುತ್ತದೆ ಎಂಬುದರ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ನೆಕ್ಸ್ಟ್ ಉಸಿರಾಟ ಕ್ರಿಯೆ. ಉಸಿರಾಟ ಕ್ರಿಯೆಯಲ್ಲಿ ಅವಾಯುವಿಕ ಉಸಿರಾಟ ಮತ್ತು ವಾಯುವಿಕ ಉಸಿರಾಟ ಮತ್ತು ಗ್ಲೂಕೋಸ್ ವಿಭಜನೆ ಯಾವ ರೀತಿ ಆಗ್ತದೆ ಮತ್ತು ಆ ಒಂದು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಮತ್ತು ಅನುಪಸ್ಥಿತಿಯಲ್ಲಿ ಯಾವ ಉತ್ಪನ್ನಗಳು ಉಂಟಾಗ್ತವೆ ಅಂತಕ್ಕಂಥ ಪ್ರಶ್ನೆಗಳು ಬರ್ಬೋದು ಅಂಥೇಳಿ. ನಂತರ ರಕ್ತದ ಕಾರ್ಯವೇನು, ಎಷ್ಟು ವಿಧದ ರಕ್ತನಾಳಗಳಿವೆ, ಹೃದಯ ಯಾವ ರೀತಿ ಪಂಪ್ ಮಾಡ್ತದೆ, ಇತರೆ ಪ್ರಾಣಿಗಳಲ್ಲಿ ಎಷ್ಟು ಕೋಣೆಯ ಹೃದಯಗಳಿವೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಬರ್ಬೋದು. ಮತ್ತು ರಕ್ತದ ಒತ್ತಡ ಅಂದ್ರೇನು, ಅದನ್ನು ಯಾವ ಒಂದು ಉಪಕರಣದಿಂದ ಅಳತೆ ಮಾಡ್ತೀವಿ, ಅಂದರೆ ಸ್ಪಿಗ್ಮೋಮಾನೋಮೀಟರಿಂದ ರಕ್ತದ ಒತ್ತಡವನ್ನು ಅಳತೆ ಮಾಡ್ತೀವಿ ಅನ್ನುವ ಬಗ್ಗೆ ಪ್ರಶ್ನೆ ಬರ್ಬೋದು. ನೆಕ್ಸ್ಟು ದುಗ್ಧರಸ ಅಂದರೆ ಏನು, ದುಗ್ಧನಾಳ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆನೂ ಬರ್ಬೋದು. ಈ ದುಗ್ಧರಸದ ಕಾರ್ಯ ಏನು ಅಂತಕ್ಕಂಥ ಪ್ರಶ್ನೆನೂ ಬರ್ತದೆ ಅಂಥೇಳಿ. ಹೃದಯ ಯಾವ ರೀತಿ ಶುದ್ಧ ಮತ್ತು ಅಶುದ್ಧ ರಕ್ತವನ್ನು ಸಪ್ರೇಟ್ ಮಾಡ್ತದೆ ಅಂಥೇಳಿ. ಇಮ್ಮಡಿ ರಕ್ತ ಪರಿಚಲನೆ ಅಂದ್ರೇನು ಅಂತಕ್ಕಂಥ ಪ್ರಶ್ನೆ ಕೂಡ ಬರ್ಬೋದು. ನೆಕ್ಸ್ಟು ಸಸ್ಯಗಳಲ್ಲಿ ಯಾವ ರೀತಿ ಸಾಗಾಣಿಕೆ ಆಗ್ತದೆ, ಅಂದರೆ ಸಸ್ಯಗಳಲ್ಲಿ ನೀರು ಮತ್ತು ಆಹಾರ ಸಾಗಾಣಿಕೆ ಯಾವ ರೀತಿ ಉಂಟಾಗ್ತದೆ. ನೀರಿನ ಸಾಗಾಣಿಕೆ ಕ್ಸೈಲಮ್ ಅಂಗಾಂಶಗಳ ಮೂಲಕ ನಡೆದರೆ, ಆಹಾರದ ಸಾಗಾಣಿಕೆ ಫ್ಲೋಯಮ್ ಅಂಗಾಂಶದ ಮೂಲಕ ನಡೆಯುತ್ತದೆ ಅಂಥೇಳಿ. ಮತ್ತು ಸಸ್ಯಗಳು ಯಾವ ರೀತಿ ಬೇರಿನಿಂದ ಹೀರಿಕೊಂಡಂಥ ನೀರನ್ನು ಸಸ್ಯದ ಮೇಲ್ಭಾಗಗಳಿಗೆ ಯಾವ ರೀತಿಯಿಂದ ಕಳಿಸ್ತದೆ, ಅಂದರೆ ಈ ಒಂದು ಕಾರ್ಯ ಯಾವ ರೀತಿ ನಡೆಯುತ್ತದೆ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ನೆಕ್ಸ್ಟು ಮನುಷ್ಯನಲ್ಲಿ ವಿಸರ್ಜನೆ, ಮುಖ್ಯವಾಗಿ ವಿಸರ್ಜನಾಂಗ ವ್ಯೂಹದ ಘಟಕ ಆಗಿರ್ತಕ್ಕಂಥ ನೆಫ್ರಾನ್ ಬಗ್ಗೆ ಪ್ರಶ್ನೆ ಬರ್ಬೋದು. ಕೃತಕ ಮೂತ್ರಪಿಂಡ ಅಂದರೆ ಡಯಾಲಿಸಿಸ್ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಮುಂದಿನ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ನಮ್ಮ ಅಂತಃಸ್ರಾವಕ ಗ್ರಂಥಿಗಳಿಂದ ನರವ್ಯೂಹದಿಂದ ನಡೆಯುತ್ತದೆ. ಈ ಪಾಠದಿಂದ ಯಾವ ಪ್ರಶ್ನೆಗಳು ಬರ್ಬೋದು ಅಂದರೆ ಮುಖ್ಯವಾಗಿ ಮೆದುಳಿನ ಚಿತ್ರ ಬರ್ತದೆ ಮತ್ತು ನರಕೋಶದ ಚಿತ್ರ ಕೊಟ್ಟು ಅದರ ವಿವರಣೆಯನ್ನು ಕೇಳ್ಬೋದು ಅಂಥೇಳಿ. ಅಂತಃಸ್ರಾವಕ ಗ್ರಂಥಿಗಳು ಯಾವ ಗ್ರಂಥಿಗಳು ಯಾವ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ಅವುಗಳ ಕಾರ್ಯ ಏನು ಅನ್ನೋದು ಪ್ರಶ್ನೆಗಳು ಬರ್ಬೋದು. ಮತ್ತು ಅನುವಂಶೀಯತೆಯಲ್ಲಿ ಇದು ಬರ್ಬೋದು ಅಂದರೆ ಏಕತಳೀಕರಣ, ದ್ವಿತಳೀಕರಣ ಮತ್ತು ಜೀನೋಟೈಪ್, ಫಿನೋಟೈಪ್ ಅಂತಕ್ಕಂಥ ಪ್ರಶ್ನೆಗಳು ಬರ್ಬೋದು ಅಂಥೇಳಿ. ಅನುವಂಶೀಯತೆಗೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆಗಳು ಬರ್ಬೋದು. ಪ್ರಬಲತೆಯ ನಿಯಮ ಇರ್ಬೋದು. ಈ ಒಂದು ನೆಕ್ಸ್ಟ್ ಲಿಂಗ ನಿರ್ಧಾರಣೆ ಯಾವ ರೀತಿ ಆಗ್ತದೆ, ಹೌದಾ, ಎಕ್ಸ್ ಕ್ರೋಮೋಸೋಮಿಂದ ಮತ್ತು ವೈ ಕ್ರೋಮೋಸೋಮಿಂದ ಲಿಂಗ ನಿರ್ಧಾರಣೆ ಆಗುತ್ತದೆ ಅಂಥೇಳಿ. ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಈ ಪ್ರಶ್ನೆಗಳು ಬಂದಿವೆ. ಆದ್ದರಿಂದ ಈ ಪ್ರಶ್ನೆಗಳನ್ನು ನಾನು ಏನು ಹೇಳ್ತಾ ಇದ್ದೀನಿ, ಈ ಪ್ರಶ್ನೆಗಳನ್ನೆಲ್ಲ ಗಮನ ಇಟ್ಟು ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ, ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತದೆ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಹೂವಾಗಿದ್ದರೆ ಬಹುಕೋಶ ಜೀವಿಗಳಲ್ಲಿ ಯಾವ ರೀತಿ ಆಗ್ತದೆ. ಸಂತಾನೋತ್ಪತ್ತಿಯಲ್ಲಿ 2 ವಿಧ, ಒಂದು ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು ಅಂಥೇಳಿ.
ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಳು ನಿಮಗೆ ತಲುಪೋದಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ. ಆನುವಂಶೀಯತೆಯಲ್ಲಿ ಪ್ರಬಲತೆಯ ನಿಯಮ ಅಂತ ಹೇಳಿದೆ, ಏಕತಳೀಕರಣ ಹೇಳಿದೆ, ದ್ವಿತಳೀಕರಣ ಹೇಳಿದೆ. 5 ಅಂಕಗಳ ಪ್ರಶ್ನೆ ದ್ವಿತಳೀಕರಣದ ಬಗ್ಗೆ ಕೇಳಬಹುದು. 2 ಅಂಕದ ಪ್ರಶ್ನೆ ಅಂದರೆ ಲಿಂಗ ನಿರ್ಧಾರಣೆ ಆಗಿರ್ಬೋದು ಅಂಥೇಳಿ. ನೆಕ್ಸ್ಟು ರಚನಾನುರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆ ಕೊಡಿ ಅಂತನದ್ದು ಪ್ರಶ್ನೆಗಳು ಬರ್ಬೋದು. ಪಳೆಯುಳಿಕೆ ಇಂಧನ ಪಳೆಯುಳಿಕೆಗಳು ಅಂದರೆ ಏನು, ಯಾವ ರೀತಿ ಈ ಪಳೆಯುಳಿಕೆಗಳ ಒಂದು ಕಾರ್ಬನ್ ಡಾಟಾವನ್ನು ಉಪಯೋಗಿಸಿ ಇದು ಎಷ್ಟು ವರ್ಷದ ಹಳೆಯದು ಅನ್ನೋದನ್ನು ಕಂಡುಹಿಡಿತಾರೆ ಅನ್ನೋ ಪ್ರಶ್ನೆಗಳು ಬರ್ಬೋದು ಅಂಥೇಳಿ. ಮತ್ತು ಈ ನೆಕ್ಸ್ಟ್ ಪಾಠ ಅಂದರೆ ನಮ್ಮ ಪರಿಸರದಲ್ಲಿ ಯಾವ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ನೈಸರ್ಗಿಕ ಮತ್ತು ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆಗಳನ್ನು ಕೇಳ್ಬೋದು. ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಕೇಳ್ತಾರೆ. ನೆಕ್ಸ್ಟು ಮುಖ್ಯವಾದ ಪ್ರಶ್ನೆ ಅಂದರೆ ವಿಘಟಕಗಳು ಅಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಯಾವ ರೀತಿ ಪರಿಸರ ಸ್ವಚ್ಛತೆಗೆ ಕಾರಣ ಆಗಿವೆ ಅಂತಕ್ಕಂಥ ಪ್ರಶ್ನೆಗಳು ಸಹ ಬರ್ಬೋದು. ನೆಕ್ಸ್ಟು ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರು ಯಾರು, ಭಕ್ಷಕರು ಯಾರು, ಒಂದು ಆಹಾರ ಸರಪಳಿಯನ್ನು ರಚನೆ ಮಾಡಿ ಅಂತ ಕೇಳ್ಬೋದು. ಅಥವಾ ವಿಘಟಕರು ಇಲ್ಲದೆ ಇದ್ದರೆ ಏನಾಗುತ್ತೆ ಪರಿಸರದಲ್ಲಿ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಒಂದು ಆಹಾರ ಸರಪಳಿಯನ್ನು ರಚಿಸಿ ಅಂತಲೂ ಪ್ರಶ್ನೆ ಬರ್ಬೋದು. ಆಹಾರ ಸರಪಳಿಯಲ್ಲಿ ಕೇವಲ 10% ಶಕ್ತಿ ಮಾತ್ರ ವರ್ಗಾವಣೆ ಆಗ್ತದೆ. ಮತ್ತು ಇನ್ನೂ ಏನು ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದ್ರೆ, ಪೋಷಣಾ ಸ್ತರಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಪರಾವಲಂಬಿ ಆಹಾರ ಸರಪಳಿ ಬರ್ಬೋದು. ಕೊಳೆತಿನಿ ಆಹಾರ ಸರಪಳಿಯ ಬಗ್ಗೆ ಉದಾಹರಣೆ ಕೇಳ್ಬೋದು. ಮತ್ತು ಅವುಗಳಲ್ಲಿ ಶಕ್ತಿಯ ಅರಿವು ಯಾವ ರೀತಿ ಆಗ್ತದೆ ಅಂಥೇಳಿ ಕೇವಲ ಹಂತದಿಂದ ಹಂತಕ್ಕೆ, ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಕೇವಲ 10% ಎನರ್ಜಿ ಮಾತ್ರ ವರ್ಗಾವಣೆ ಆಗ್ತದೆ ಅಂಥೇಳಿ. ಮತ್ತು ಮುಖ್ಯವಾದ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಜೈವಿಕ ಸಂವರ್ಧನೆ ಅಂದ್ರೇನು, ಯಾವ ರೀತಿ ಉಂಟಾಗ್ತದೆ ಅಂಥೇಳಿ ಪ್ರಶ್ನೆಗಳು ಸಹ ಬರ್ಬೋದು. ಈ ಜೈವಿಕ ಸಂವರ್ಧನೆ ಬಗ್ಗೆ ಪ್ರಶ್ನೆ ಗ್ಯಾರಂಟಿ ಇರುತ್ತೆ. ನೆಕ್ಸ್ಟ್ ಓಝೋನ್ ಪದರ ಹಾಳಾಗೋದಕ್ಕೆ ಕಾರಣ ಏನು, ಪರಿಸರ ಮಾಲಿನ್ಯವೇ ಕಾರಣ. CFCಗಳು ಯಾವ ರೀತಿ ಓಝೋನ್ ಪದರವನ್ನು ನಾಶ ಮಾಡುತ್ತವೆ, ಮನುಷ್ಯನ ಚಟುವಟಿಕೆಗಳೇ ಈ ಓಝೋನ್ ಪದರ ಹಾಳಾಗೋದಕ್ಕೆ ಕಾರಣ ಅಂಥೇಳಿ ಪ್ರಶ್ನೆಗಳು ಕೂಡ ಬರ್ಬೋದು. ಕೊನೆಯದಾಗಿ ಎಲ್ಲ ಪ್ರಶ್ನೆಗಳ